ನಮಸ್ಕಾರ ಸ್ನೇಹಿತರೆ, GCB ಚಾನಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾವು ಭಯವನ್ನು ಎದುರಿಸುವ ಧ್ಯಾನ ಅಥವಾ ಭಯದೊಳಗೆ ಪ್ರವೇಶಿಸುವ ಧ್ಯಾನ ಮಾಡುತ್ತಿದ್ದೇವೆ. ಇದು ನಮ್ಮಲ್ಲಿ ಇರುವ ಭಯವನ್ನು ಸಂಪೂರ್ಣವಾಗಿ ಅರಿಯುವ, ನಮ್ಮ ಭಯದ ಆಳ ಮತ್ತು ಅಗಲವನ್ನು ನೋಡುವ ಮತ್ತು ಆ ಭಯದಿಂದ ಮುಕ್ತಿ ಪಡೆಯುವ ಧ್ಯಾನದ ಅಭ್ಯಾಸವಾಗಿದೆ. ಇಲ್ಲಿ ನಾವು ನಮ್ಮ ಗಮನವನ್ನು ನಮಗೆ ಭಯ ಮೂಡಿಸುವ ವಿಷಯಗಳ ಮೇಲೆ ಇಟ್ಟು ನಮ್ಮ ದೇಹದಲ್ಲಿ, ಮನಸ್ಸಿನಲ್ಲಿ ಆಗುವ ಬದಲಾವಣೆಗಳನ್ನು ಮತ್ತು ಆ ಭಯದ ಆಲೋಚನೆಗಳ ಮೇಲೆ ಅರಿವು ಮೂಡಿಸುವುದರ ಜೊತೆಗೆ ಈ ಅನಾವಶ್ಯಕ ಭಯಗಳಿಂದ ಮುಕ್ತಿ ಪಡೆಯುವ ಧ್ಯಾನ ಮಾಡುತ್ತಿದ್ದೇವೆ. ಅಷ್ಟೇ ಅಲ್ಲ, ನೀವು ನನ್ನ ಮೂಲಾಧಾರ ಚಕ್ರದ ವಿವರಣೆ ಎನ್ನುವ ವಿಡಿಯೋ ನೋಡಿ ಅದರಲ್ಲಿ ಹೇಳಿದ ಸಲಹೆ ಪಾಲಿಸಿದರೆ ನೀವು ಭಯದಿಂದ ಮುಕ್ತಿಯನ್ನು ಪಡೆಯಬಹುದು. ಹಾಗೂ ಮೂಲಾಧಾರ ಚಕ್ರದ ಧ್ಯಾನವೂ ಸಹ ಭಯವನ್ನು ನಿರ್ಮೂಲ ಮಾಡುವ ಧ್ಯಾನ. ಅದರ ಅಭ್ಯಾಸವು ನಿಮ್ಮಲ್ಲಿ ಇರುವ ಭಯವನ್ನು ದೂರ ಮಾಡಲು ಸಹಾಯ ಮಾಡುತ್ತದೆ. ಆ ಎರಡೂ ವಿಡಿಯೋ ಲಿಂಕುಗಳನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ. ಸರಿ, ಈಗ ನಾನು ನಿಮ್ಮನ್ನು ಈ ಭಯವನ್ನು ಎದುರಿಸುವ ಧ್ಯಾನದ ಅಭ್ಯಾಸಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಈಗ ನಾವು ಸುಮಾರು 20 ನಿಮಿಷಗಳ ಕಾಲ ಉಸಿರಿನ ಮೇಲೆ ಗಮನ ಹರಿಸುತ್ತಾ ಭಯವನ್ನು ಎದುರಿಸುವ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ಈಗ ನೀವು ಸ್ವಲ್ಪ ಸಮಯವನ್ನು ನಿಮಗಾಗಿ ತೆಗೆದುಕೊಳ್ಳಿ. ನಿಮ್ಮ ಮನಸ್ಸು ಮತ್ತು ದೇಹವನ್ನು ಶಾಂತಗೊಳಿಸಲು ಈ ಸಮಯವನ್ನು ಬಳಸಿಕೊಳ್ಳಿ. ಮೊದಲು ನೀವು ಆರಾಮವಾಗಿ ಕುಳಿತುಕೊಳ್ಳಬಹುದಾದ ಒಂದು ಸ್ಥಳವನ್ನು ಹುಡುಕಿ. ಕುರ್ಚಿಯಲ್ಲಿ ಬೇಕಾದರೂ ಕುಳಿತುಕೊಳ್ಳಬಹುದು, ಅಥವಾ ನೆಲದ ಮೇಲೆ ಒಂದು ಕಾಟನ್ ಬಟ್ಟೆ ಹಾಕಿಕೊಂಡು, ಅಥವಾ ನಿಮಗೆ ಅನುಕೂಲಕರವಾಗುವ ಸ್ಥಳದಲ್ಲಿ ಕುಳಿತು ಎಲ್ಲಿ ಬೇಕಾದರೂ ಈ ಧ್ಯಾನವನ್ನು ನೀವು ಅಭ್ಯಾಸ ಮಾಡಬಹುದು. ಸುಖಾಸನದಲ್ಲಿ ಕುಳಿತುಕೊಂಡು, ಗೋಡೆಗೆ ಹೊರಗಿಕೊಂಡು ಅಥವಾ ಮಲಗಿಕೊಂಡು ಸಹ ಈ ಧ್ಯಾನವನ್ನು ನೀವು ಅಭ್ಯಾಸ ಮಾಡಬಹುದು. ನಿಮಗೆ ಯಾವುದು ಅನುಕೂಲವಾಗುತ್ತದೆಯೋ ಅದನ್ನು ಆಯ್ಕೆ ಮಾಡಿಕೊಳ್ಳಿ. ಈಗ ನಿಮ್ಮ ದೇಹವನ್ನು ಸಾಧ್ಯವಾದಷ್ಟು ನೆಟ್ಟಗೆ, ನೇರವಾಗಿ ಮತ್ತು ಸಡಿಲವಾಗಿ ಇಟ್ಟುಕೊಳ್ಳಿ. ನಿಮ್ಮ ಭುಜಗಳು ಸಡಿಲವಾಗಿ ಇರಲಿ. ಕುಳಿತು ಧ್ಯಾನ ಮಾಡುವುದಾದರೆ ನಿಮ್ಮ ಕೈಗಳನ್ನು ನಿಮ್ಮ ಕಾಲಿನ ಮೇಲೆ ಇಟ್ಟುಕೊಳ್ಳಿ, ಅಥವಾ ನಿಮಗೆ ಇಷ್ಟವಾಗುವ ಮುದ್ರೆ ಹಾಕಿಕೊಳ್ಳಿ. ಚಿನ್ ಮುದ್ರೆ, ಉಷಾಸ್ ಮುದ್ರೆ, ಅಥವಾ ನಿಮಗೆ ಇಷ್ಟವಾಗುವ ಮುದ್ರೆ. ಒಂದು ವೇಳೆ ಮಲಗಿಕೊಂಡು ಈ ಧ್ಯಾನವನ್ನು ಮಾಡುವುದಾದರೆ ನಿಮ್ಮ ಕೈಗಳನ್ನು ನಿಮ್ಮ ದೇಹದ ಪಕ್ಕದಲ್ಲಿ ಅಥವಾ ನಿಮ್ಮ ಹೊಟ್ಟೆ ಅಥವಾ ಎದೆಯ ಭಾಗದಲ್ಲಿ ಇಟ್ಟುಕೊಳ್ಳಿ. ಈ ಧ್ಯಾನ ಮಾಡುವ ಸಮಯದಲ್ಲಿ ಧ್ಯಾನ ಮುಗಿಯುವವರೆಗೂ ನಿಮ್ಮ ಕಣ್ಣುಗಳನ್ನು ತೆರೆಯದೆ, ಸಾಧ್ಯವಾದಷ್ಟು ಕದಲದೆ ಧ್ಯಾನವನ್ನು ಅಭ್ಯಾಸ ಮಾಡಲು ಪ್ರಯತ್ನ ಮಾಡಿ. ಧ್ಯಾನ ಮಾಡುವ ಸಮಯದಲ್ಲಿ ಈ ಧ್ಯಾನಕ್ಕೆ ಯಾವುದೇ ತೊಂದರೆ ಬಾರದ ರೀತಿ ನೋಡಿಕೊಳ್ಳಿ. ಒಂದು ವೇಳೆ ಹೊರಗಿನ ಶಬ್ದ, ಗಲಾಟೆ ಇದ್ದರೂ ಅದರ ಕಡೆ ನೀವು ಗಮನ ಹರಿಸದೆ ನಿಮ್ಮ ಗಮನವನ್ನು ಧ್ಯಾನದ ಮೇಲೆ ತನ್ನಿ. ನಿಮ್ಮ ಸಂಪೂರ್ಣ ಗಮನವನ್ನು ನಿಮ್ಮ ದೇಹದ ಮೇಲೆ ಮತ್ತು ಧ್ಯಾನದ ಮೇಲೆ ತಂದು ಕದಲದೆ ನಿಶ್ಚಲವಾಗಿ ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಅದು ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ. ಈಗ ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ. ಈಗ ನಾವು 3 ಬಾರಿ ದೀರ್ಘವಾದ ಉಸಿರಾಟ ಮಾಡೋಣ. ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಮತ್ತೊಮ್ಮೆ ದೀರ್ಘವಾದ ಉಸಿರನ್ನು ತೆಗೆದುಕೊಳ್ಳಿ. ನಿಧಾನವಾಗಿ ಉಸಿರನ್ನು ಹೊರಗೆ ಬಿಡಿ. ಈಗ ನಿಧಾನವಾಗಿ ಉಸಿರಾಡುತ್ತಾ ನಿಮ್ಮ ಗಮನವನ್ನು ಉಸಿರಿನ ಮೇಲೆ ತರಲು ಪ್ರಾರಂಭಿಸಿ. ಯಾವ ಪ್ರಯತ್ನವೂ ಮಾಡದೆ ಸಹಜವಾಗಿ ನಡೆಯುವ ಉಸಿರಾಟದ ಕ್ರಿಯೆಯನ್ನು ಗಮನಿಸಿ. ಉಸಿರು ಒಳಗೆ ಹೋಗುತ್ತಿದೆ, ಉಸಿರು ಹೊರಗೆ ಬರುತ್ತಿದೆ. ಉಸಿರಾಟವನ್ನು ಬಲವಂತವಾಗಿ ಬದಲಾಯಿಸಲು ಪ್ರಯತ್ನಿಸಬೇಡಿ.
ಸಹಜವಾದ ಸ್ವಾಭಾವಿಕವಾದ ಉಸಿರಾಟ ಮಾಡುತ್ತಾ ಉಸಿರಾಟ ಸ್ವಾಭಾವಿಕವಾಗಿ ಹೇಗೆ ನಡೆಯುತ್ತಿದೆಯೋ ಅದನ್ನು ಮಾತ್ರ ನೀವು ಗಮನಿಸಿ. ನೀವು ಬಯಸಿದರೆ ನಿಮ್ಮ ಉಸಿರಾಟಕ್ಕೆ ಹೊಟ್ಟೆಯ ಭಾಗದಲ್ಲಿ ಆಗುವ ಏರಿಳಿತ ಅಥವಾ ಚಲನೆಯನ್ನು ಗಮನಿಸಬಹುದು. ಉಸಿರು ಒಳಗೆ ಹೋಗುವಾಗ ಹೊಟ್ಟೆ ಸ್ವಲ್ಪ ಏರುತ್ತದೆ, ಉಸಿರು ಹೊರಗೆ ಬಿಡುವಾಗ ಹೊಟ್ಟೆ ನಿಧಾನವಾಗಿ ಇಳಿಯುತ್ತದೆ. ಅಥವಾ ಮೂಗಿನ ತುದಿಯಲ್ಲಿ ನಿಮ್ಮ ಉಸಿರನ್ನು ಹೊರಗೆ ಮತ್ತು ಒಳಗೆ ಹೋಗುವಾಗ ಆ ಉಸಿರು ನಿಮ್ಮ ಮೂಗಿನ ತುದಿಯಲ್ಲಿ ತಾಗುವ ಅನುಭವವನ್ನು ಸಹ ನೀವು ಗಮನಿಸಬಹುದು. ಉಸಿರು ಒಳಗೆ ಹೋಗುವುದು ಮತ್ತು ಹೊರಗೆ ಬರುವುದು, ಆ ಉಸಿರಾಟದ ಸಂಪೂರ್ಣ ಕ್ರಿಯೆಯನ್ನು ಗಮನಿಸಿ. ಉಸಿರಾಟದ ಪೂರ್ಣ ಚಕ್ರವನ್ನು ಗಮನಿಸುವ ಪ್ರಯತ್ನ ಮಾಡಿ ಮಿತ್ರರೇ. ನಿಮ್ಮ ಗಮನ ಉಸಿರಿನ ಮೇಲೆ ಇರಲಿ. ಉಸಿರಿನ ಸಂಪೂರ್ಣ ಚಕ್ರಗಳನ್ನು ಅನುಭವ ಪೂರ್ವಕವಾಗಿ ಗಮನಿಸಲು ಸಾಧ್ಯವೇ ಎಂದು ನೋಡಿ. ನಿಮ್ಮ ಮನಸ್ಸು ಚಿಂತನೆ ಯೋಚನೆಗಳ ಕಡೆ ಹೋಗಿದೆಯೇ ಎಂದು ಗಮನಿಸಿ. ಅದು ಉಸಿರಿನಿಂದ ದೂರ ಹೋದರೆ ತಕ್ಷಣವೇ ಅದನ್ನು ಮೃದುವಾಗಿ ಪ್ರಸ್ತುತ ಕ್ಷಣಕ್ಕೆ ತೆಗೆದುಕೊಂಡು ಬನ್ನಿ. ಉಸಿರಿನ ಕ್ಷಣ ಕ್ಷಣದ ಅನುಭವಗಳತ್ತ ಆಸಕ್ತಿ ಅಥವಾ ಕುತೂಹಲದ ಮೂಲಕ ಉಸಿರಾಟವನ್ನು ಗಮನಿಸಿ. ಈಗ ನಿಮ್ಮ ದೇಹವನ್ನು ತಪಾಸಣೆ ಮಾಡಿ. ಆತಂಕ ಅಥವಾ ಭಯದ ಭಾವನೆಗಳು ನಿಮ್ಮ ದೇಹದಲ್ಲಿ ಕಾಣಬಹುದೇ ಎಂದು ನೋಡಿ. ಭಯದ ಯಾವುದೇ ಲಕ್ಷಣಗಳು ನಿಮ್ಮಲ್ಲಿ ಇವೆಯೇ ಎಂದು ನೋಡಿ. ಒಂದು ವೇಳೆ ನಿಮ್ಮಲ್ಲಿ ಈ ಕ್ಷಣದಲ್ಲಿ ಭಯ ಅಥವಾ ಆತಂಕದ ಭಾವನೆಗಳು ಇಲ್ಲದೇ ಇದ್ದರೆ ಆ ಭಾವನೆಗಳನ್ನು ನಿಮ್ಮಲ್ಲಿ ತರಲು ಪ್ರಯತ್ನಿಸಿ. ನಿಮ್ಮ ದೇಹದಲ್ಲಿ ಸಾಮಾನ್ಯವಾಗಿ ಭಯಪಡುವಾಗ ಅನುಭವಕ್ಕೆ ಬರುವ ಭಾಗವನ್ನು ಗಮನವಿಟ್ಟು ಪ್ರಾರಂಭಿಸಬಹುದು. ಅಥವಾ ಯಾವುದಾದರೂ ಭಯಂಕರವಾದ ಸನ್ನಿವೇಶ ಅಥವಾ ಚಿಂತನೆಯನ್ನು ನೆನಪಿಗೆ ತಂದುಕೊಳ್ಳಿ. ಸಕಾರಾತ್ಮಕವಾಗಿ ಅವುಗಳನ್ನು ಗಮನಿಸಿ. ಆತಂಕದ ಭಾವವನ್ನು ಉಂಟುಮಾಡಲು ಯಾವುದಾದರೂ ಮಾರ್ಗ ಇದೆಯೇ ಎಂದು ಕಂಡುಹಿಡಿಯಿರಿ. ನಾವು ಇದನ್ನು ನಮ್ಮ ದೇಹಕ್ಕೆ ನೋವು ಕೊಡಲು ಮಾಡುತ್ತಿಲ್ಲ, ಬದಲಿಗೆ ಭಯ ಅಥವಾ ಆತಂಕದ ಭಾವಗಳೊಂದಿಗೆ ಹೋರಾಡದೆ ಅವುಗಳ ಜೊತೆ ಹೇಗೆ ಜೀವಿಸಬೇಕು ಎನ್ನುವುದನ್ನು ಕಲಿಯಲು ಈ ಅಭ್ಯಾಸ ಮಾಡುತ್ತಿದ್ದೇವೆ. ಹಾಗಾಗಿ ನಿಮ್ಮ ಎಲ್ಲ ವಿವಿಧ ಭಯ ಮತ್ತು ಆತಂಕದ ಭಾವನೆ ಮತ್ತು ಅನುಭವಗಳನ್ನು ಸ್ವಾಗತ ಮಾಡಿ.
ಆತಂಕದ ಭಾವ ಪ್ರಾರಂಭವಾದ ನಂತರ ಅದನ್ನು ಮತ್ತಷ್ಟು ಜಾಸ್ತಿ ಮಾಡಲು, ತೀವ್ರಗೊಳಿಸಲು ಪ್ರಯತ್ನಿಸಿ. ನಿಮ್ಮ ದೇಹದಲ್ಲಿ ಉಂಟಾಗುವ ದಣಿವು, ಬಳಲಿಕೆ ಅಥವಾ ಚಂಚಲತೆಯನ್ನು ಗಮನವಿಟ್ಟು ನೋಡಿ. ಭಯಂಕರ ದೃಶ್ಯಗಳು ಅಥವಾ ಸನ್ನಿವೇಶಗಳು ಅಥವಾ ಚಿಂತನೆಗಳನ್ನು ಮತ್ತೆ ನಿಮ್ಮಲ್ಲಿ ಸೃಷ್ಟಿಸಲು ಪ್ರಯತ್ನಿಸಿ ನೋಡಿ. ಇಲ್ಲಿನ ನಮ್ಮ ಉದ್ದೇಶ ಸಾಧ್ಯವಾದಷ್ಟು ತೀವ್ರ ಆತಂಕ, ಭಯದ ಭಾವವನ್ನು ಸೃಷ್ಟಿಸುವುದು ಮತ್ತು ನೀವು ಅದನ್ನು ಸಹಿಸುವ ಮತ್ತು ಅವುಗಳ ಜೊತೆ ಜೀವಿಸುವ ಅಭ್ಯಾಸ ಮಾಡುತ್ತಿದ್ದೀರಿ. ಇದು ನಿಮಗೆ ಭಯಾನಕ ಅನ್ನಿಸಬಹುದು, ಆದರೆ ಸುರಕ್ಷಿತವಾಗಿದೆ. ನೀವು ನಿಮ್ಮಲ್ಲಿ ಸ್ಪಷ್ಟವಾದ ಭಯ, ಆತಂಕದ ಅನುಭವಗಳನ್ನು ಅಭಿವೃದ್ಧಿಪಡಿಸಿ ನಂತರ ಅದನ್ನು ಇನ್ನೂ ಜಾಸ್ತಿ ಮಾಡಲು ಪ್ರಯತ್ನಿಸಿ ನೋಡಿ. ಈ ಆತಂಕ ಮತ್ತು ಭಯವನ್ನು ಸಾಧ್ಯವಾದಷ್ಟು ತೀವ್ರಗೊಳಿಸಬಹುದೇ ಎಂದು ನೋಡಿ. ನಿಜಕ್ಕೂ ಅವುಗಳನ್ನು ಹೆಚ್ಚಿಸಲು ಪ್ರಯತ್ನಿಸಿ. ನಿಮ್ಮ ಭಯ ಮತ್ತು ಆತಂಕದ ತುದಿಯ ಮಟ್ಟಕ್ಕೆ ಹೋಗಿ ಅವುಗಳನ್ನು ಅನುಭವಿಸಲು ಪ್ರಯತ್ನಿಸಿ. ನೀವು ಅನುಭವಿಸುವುದೆಲ್ಲ ಶಾಶ್ವತವಾಗಿ ಇರುವುದಿಲ್ಲ ಎಂದು ನಿಮಗೆ ಖಚಿತವಾಗುತ್ತದೆ. ಈಗ ನೀವು ಸಾಧ್ಯವಾದಷ್ಟು ಹೆಚ್ಚಿನ ಆತಂಕವನ್ನು ಸೃಷ್ಟಿಸಿದ ಮೇಲೆ ಅದನ್ನು ಹಾಗೆಯೇ ಹಿಡಿದಿಡಲು ಪ್ರಯತ್ನ ಮಾಡಿ. ಅದರ ಗರಿಷ್ಠ ಮಟ್ಟವನ್ನು ಕಾಯ್ದುಕೊಳ್ಳಲು ಪ್ರಯತ್ನಿಸಿ. ಭಯ ಮತ್ತು ಆತಂಕ ನಿಮ್ಮಲ್ಲಿ ಸ್ವಲ್ಪ ಕಡಿಮೆಯಾಗಿದ್ದರೆ ಅದನ್ನು ಮತ್ತೆ ಹೆಚ್ಚಿಸಲು ಪ್ರಯತ್ನಿಸಿ. ಮನಸ್ಸಿನಲ್ಲಿ ಪ್ರತಿರೋಧ ಚಿಂತನೆಗಳು ಉದ್ಭವಿಸಿದರೆ, ಉದಾಹರಣೆಗೆ
ಇದು ತಪ್ಪು ಅಭ್ಯಾಸ, ನಾನು ನಿಲ್ಲಿಸಬೇಕು ಎಂದು ಅಂತಹ ಯೋಚನೆಗಳನ್ನು ಗಮನಿಸಿ ಆ ಯೋಚನೆಗಳಿಂದ ಮತ್ತೆ ನಿಮ್ಮ ಗಮನವನ್ನು ದೇಹದಲ್ಲಿ ಇರುವ ಭಯ ಮತ್ತು ಆತಂಕ ಭಾವನೆಗಳ ಕಡೆಗೆ ತೆಗೆದುಕೊಂಡು ಬನ್ನಿ. ನಮ್ಮ ಅಭ್ಯಾಸ ಆ ಭಾವಗಳನ್ನು ತಳ್ಳದೆ ಅವುಗಳೊಂದಿಗೆ ಜೀವಿಸುವುದಾಗಿದೆ. ಆದ್ದರಿಂದ ಉತ್ತಮ ಅಭ್ಯಾಸಕ್ಕಾಗಿ ಭಯ, ಆತಂಕದ ಭಾವಗಳನ್ನು ಹೆಚ್ಚಿನ ಮಟ್ಟದಲ್ಲಿ ತಂದುಕೊಳ್ಳಲು ಪ್ರಯತ್ನ ಮಾಡಿ. ಆತಂಕ ಭಾವಗಳು ಕಡಿಮೆಯಾಗುತ್ತಿರುವುದನ್ನು ನೀವು ಗಮನಿಸಿದರೆ ಅಥವಾ ಮನಸ್ಸು ಬೇರೆ ಕಡೆ ಹೋಗಿದೆ ಎಂದು ಗಮನಿಸಿದರೆ ಮತ್ತೆ ನಿಮ್ಮ ಮನಸ್ಸನ್ನು ಆತಂಕ ಮತ್ತು ಭಯದ ಭಾವನೆಗಳ ಕಡೆ ತೆಗೆದುಕೊಂಡು ಬನ್ನಿ. ಮತ್ತೆ ಗಮನ ಹರಿಸಿ ಅವನ್ನು ನಿರಂತರವಾಗಿ ಹಿಡಿದಿಟ್ಟುಕೊಳ್ಳಲು ಪ್ರಯತ್ನಿಸಿ. ಅದರಲ್ಲಿನ ನಿಮಗೆ ಆಗುವ ಅನುಭವವನ್ನು ನಿಮ್ಮ ದೇಹದಲ್ಲಿ ಸೂಕ್ಷ್ಮವಾಗಿ ಗಮನಿಸಿ ಮತ್ತು ಅನುಭವಿಸಿ. ನಿಖರವಾಗಿ ದೇಹದ ಯಾವ ಭಾಗದಲ್ಲಿ ಆತಂಕವನ್ನು, ಭಯವನ್ನು ನೀವು ಅನುಭವಿಸುತ್ತಿದ್ದೀರಿ ಎಂದು ಗಮನಿಸಿ. ಈ ಸಮಯದಲ್ಲಿ ನಿಮ್ಮ ಉಸಿರಾಟ ಕ್ರಿಯೆಯು ಹಿನ್ನೆಲೆಯಲ್ಲಿ ನಡೆಯುತ್ತಿರಲಿ. ದೇಹದಲ್ಲಿ ಇರುವ ಆತಂಕದ ಅನುಭವಗಳ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಅವು ಕಡಿಮೆಯಾಗುತ್ತಿವೆ ಎಂದು ಅನ್ನಿಸಿದರೆ ಅವನ್ನು ಮತ್ತೆ ಗರಿಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲು ಪ್ರಯತ್ನ ಮಾಡಿ. ಮತ್ತೆ ಅದನ್ನು ಮುಂದುವರಿಸಿ. ಭಯ, ಆತಂಕದ ಭಾವನೆಗಳನ್ನು ಸಂಪೂರ್ಣ ಮಟ್ಟದಲ್ಲಿ ಇರಿಸುವ ಪ್ರಯತ್ನ ಮಾಡಿ. ದೇಹದಲ್ಲಿ ಭಯ, ಆತಂಕದ ಭಾವನೆಗಳ ಮೇಲೆ ನಿಮ್ಮ ಗಮನವನ್ನು ಕೇಂದ್ರೀಕರಿಸಿ. ಮನಸ್ಸು ಬೇರೆ ಕಡೆ ಹೋಗಲು ಪ್ರಾರಂಭಿಸುತ್ತದೆ. ಮತ್ತೆ ಮರಳಿ ನಿಮ್ಮ ಮನಸ್ಸನ್ನು ಭಯ, ಆತಂಕದ ಕಡೆ ತೆಗೆದುಕೊಂಡು ಬನ್ನಿ. ಅವು ಕಡಿಮೆಯಾಗುತ್ತಿದ್ದರೆ ಅವನ್ನು ಮುಂದುವರಿಸಲು ಪ್ರಯತ್ನಿಸಿ. ಭಯ, ಆತಂಕಗಳೊಂದಿಗೆ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ ನಂತರ ಈಗ ನಿಮ್ಮ ಗಮನವನ್ನು ಉಸಿರಾಟದ ಮೇಲೆ ತೆಗೆದುಕೊಂಡು ಬನ್ನಿ.
ಆತಂಕದ ಭಾವನೆಗಳನ್ನು ಹೋಗಲಾಡಿಸಲು ಅಥವಾ ಬದಲಾಯಿಸಲು ಪ್ರಯತ್ನಿಸಬೇಡಿ. ನಿಮ್ಮ ಗಮನವನ್ನು ನಿಧಾನವಾಗಿ ಉಸಿರಾಟದಿಂದ ಹೊಟ್ಟೆಯಲ್ಲಿ ನಡೆಯುವ ಏರಿಳಿತದ ಅನುಭವಗಳ ಕಡೆ ತೆಗೆದುಕೊಂಡು ಬನ್ನಿ. ಅಥವಾ ಮೂಗಿನ ತುದಿಯಲ್ಲಿ ನಡೆಯುವ ಉಸಿರಾಟದ ಅನುಭವಗಳನ್ನು ಗಮನಿಸಿ. ಉಸಿರಾಟದ ಸಂಪೂರ್ಣ ಚಕ್ರವನ್ನು ಅನುಸರಿಸಲು ಪ್ರಾರಂಭಿಸಿ. ಏನಾದರೂ ಯೋಚನೆಗಳು ಬಂದರೆ ಸೌಮ್ಯವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಕಡೆ ತೆಗೆದುಕೊಂಡು ಬನ್ನಿ. ಪ್ರತಿ ಉಸಿರಾಟ ಮಾಡುವಾಗ ದೇಹದಲ್ಲಿ ನಡೆಯುವ ಎಲ್ಲ ಅನುಭವಗಳನ್ನು ಗಮನಿಸಿ. ಈಗ ನಾವು ಅಭ್ಯಾಸವನ್ನು ಮುಗಿಸುತ್ತಿದ್ದೇವೆ. ಒಂದು ಗಂಟೆಯ ಶಬ್ದ ಬರುತ್ತದೆ. ಗಂಟೆಯ ಶಬ್ದ ಆರಂಭದಿಂದಲೂ ಕೊನೆಯವರೆಗೂ ಅದನ್ನು ಗಮನಿಸಿ. ಆ ಶಬ್ದ ಕಡಿಮೆಯಾಗುತ್ತಾ ಕೊನೆಗೆ ಶಾಂತವಾಗುವವರೆಗೂ ಆ ಶಬ್ದದ ಮೇಲೆ ನಿಮ್ಮ ಗಮನ ಇರಲಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಮತ್ತೆ ನಿಮ್ಮ ದೇಹದ ಕಡೆ ತೆಗೆದುಕೊಂಡು ಬನ್ನಿ. ನಿಧಾನವಾಗಿ ನಿಮ್ಮ ಕೈ ಮತ್ತು ಕಾಲ್ ಬೆರಳುಗಳನ್ನು ಕದಲಿಸಿ. ನಿಮ್ಮ ಎರಡೂ ಕೈಗಳನ್ನು ನಿಮ್ಮ ಕಣ್ಣುಗಳ ಮೇಲೆ ಇಟ್ಟುಕೊಂಡು ಈಗ ನಿಧಾನವಾಗಿ ಕೈಗಳನ್ನು ತೆಗೆಯುತ್ತಾ ನಿಮ್ಮ ಕಣ್ಣುಗಳನ್ನು ತೆರೆಯಿರಿ. ಸ್ನೇಹಿತರೆ, ಇದಾಗಿತ್ತು ಭಯವನ್ನು ಎದುರಿಸುವ ಧ್ಯಾನ. ಸ್ನೇಹಿತರೆ, ನಿಮಗೆ ಆರೋಗ್ಯ ಧ್ಯಾನ, ಚಕ್ರಗಳ ಧ್ಯಾನ ಅಥವಾ ಸಂಕಲ್ಪ ಧ್ಯಾನ ಮಾಡಲು ಇಚ್ಛೆ ಇದ್ದರೆ ಆ ಧ್ಯಾನದ ವಿಡಿಯೋಗಳನ್ನು ನನ್ನ ಚಾನೆಲ್ನಲ್ಲಿ ಹುಡುಕಿ ಅಥವಾ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿಯೂ ಸಹ ಕೊಟ್ಟಿರುತ್ತೇನೆ. ಅವುಗಳನ್ನು ಬಳಸಿ ಅಭ್ಯಾಸ ಮಾಡಿ. ಸೂಚನೆ: ಧ್ಯಾನ ನಿಮಗೆ ಚೆನ್ನಾಗಿ ಸಿದ್ಧಿಸಲು ನಿಮಗೆ ಇಷ್ಟವಾಗುವ ಯಾವುದಾದರೂ ಒಂದು ಅಥವಾ ಕೆಲವು ಧ್ಯಾನದ ವಿಡಿಯೋಗಳನ್ನು ಆಯ್ಕೆ ಮಾಡಿಕೊಂಡು 41 ದಿನಗಳ ಕಾಲ ದಿನಕ್ಕೆ 1 ಅಥವಾ 2 ಬಾರಿ ಅಭ್ಯಾಸ ಮಾಡಿದರೆ ಒಳ್ಳೆಯದು. ಧ್ಯಾನ ಮಾಡುವ ಪದ್ಧತಿ, ಧ್ಯಾನದ ಹಂತಗಳು ಹಾಗೂ ಧ್ಯಾನದ ಇತರ ವಿಷಯಗಳಿಗೆ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕುಗಳನ್ನು ಅನುಸರಿಸಿ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.